ದೇವರ ವಾಕ್ಯದ ಬಗ್ಗೆ ಸತ್ಯವೇದ ಎಷ್ಟು ತಿಳ್ಕೊಂಡಿದ್ದೀರಿ? You know, some of the letters, some of the loved ones written to me, I can tell you by heart. ನನಗೆ ಬರ್ದಿರುವಂತ ಕೆಲವು ಪ್ರೀತಿಯಿಂದ ಬರ್ದಿರುವಂತಹ ಒಂದು ಕಾಗದವನ್ನ ನಾನು ನಿಮ್ಗೆ ನೋಡ್ತಿರಂಗೆ ನಾನು ಹೇಳ್ತೀನಿ. You read it so many times. ಯಾಕಂದ್ರೆ ಅಷ್ಟು ಸಾರಿ ಓದಿದ್ದೀನಿ. I'm telling you, you know, amazing. I can, you know, literally tell some of the things that, you know, a person that, you know, written to me. Because you're reading that letter so many times, it becomes, you know it by heart. ಅದನ್ನ ಎಷ್ಟು ಸಾರಿ ಓದಿದ್ದೀನಿ ಅಂದ್ರೆ ಅದು ನನಗೆ ಅದು ಬಾಯಿಗೆ ಬರುತ್ತೆ ಆ ಪದಗಳೆಲ್ಲ. You say you love God? ನೀವು ದೇವರನ್ನ ಪ್ರೀತಿಸ್ತೀನಿ ಅಂತ ಹೇಳೋದಾದ್ರೆ you say you love God? ಹೇಳ್ತೀರಾ? How many times have you read the Bible? ಹಾಗಾದ್ರೆ ಎಷ್ಟು ಸಾರಿ ಬೈಬಲ್ ಓದಿದ್ದೀರಿ? How much you know of the Bible? ವಾಕ್ಯದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಿ? What can you tell about the Bible? ಬೈಬಲ್ ಬಗ್ಗೆ ನೀವು ಏನು ಹೇಳಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ? See, if you love somebody, ಅದೇ ನೀವು ಒಬ್ಬರನ್ನ ಪ್ರೀತಿಸ್ತೀರಿ ಅಂತ. If you love me, you'll obey my words, you'll know my words, and you want to, do those things, you know, you want to follow those things. ನೀವು ನನ್ನ ಪ್ರೀತಿಸ್ತೀನಿ ಅನ್ನೋದಾದ್ರೆ ನೀವು ನನ್ನ ಮಾರ್ಗವನ್ನು ಅನುಸರಿಸ್ತೀರಿ, ನನ್ನ ವಾಕ್ಯಗಳನ್ನು ಕೈಗೊಂಡು ನಡೀತೀರಿ ಅಂತ ಹೇಳ್ತಾರೆ. So now you'll be waiting, for a letter to come. I know some of the couples I knew who were in love, they'll be waiting, postman come, any letter for me, waiting from the lover, to receive a letter. They'll be so eagerly waiting. People in love. You have seen? I have seen. ನಾನು ಕೆಲವರನ್ನ ನಾನು ನೋಡಿದ್ದೇನೆ. ಸೊ ನಾನು ಕೆಲವು ನೋಡಿದ್ದೇನೆ. ಆ ಹುಡುಗ ಹುಡುಗಿ ಅವರು ಪ್ರೀತಿಯಲ್ಲಿ ಇರುವಾಗ ಅವರು ಏನ್ ಮಾಡ್ತಾರೆ, ಅವರು ಕಾಗದ ಬಂತ ಅಂತ ಹೇಳಿ ಓಡೋಗಿ ಪೋಸ್ಟ್ ಮ್ಯಾನ್ ಅನ್ನ ವಿಚಾರಿಸ್ತಾರೆ, ನನಗೇನಾದ್ರು ಕಾಗದ ಬಂದಿದ್ಯಾ, ನನಗೇನಾದ್ರು ಬಂದಿದ್ಯಾ. ಪ್ರತಿ ದಿವಸ ಅವರು ಪೋಸ್ಟ್ ಮ್ಯಾನ್ ಬಂದ್ರೆ ಆ ಸಮಯಕ್ಕೆ ಕಾಯ್ತಾ ಇರ್ತಾರೆ, ನನಗೇನಾದ್ರು ಬರುತ್ತಾ ಅಂತ ಹೇಳಿ. But if you say you love God, God's giving you His letter. ಅದೇ ನೀವು ದೇವರನ್ನ ಪ್ರೀತಿಸ್ತೀರಿ ಆದ್ರೆ ಆತನ ಕಾಗದ ನಮಗೆ ಕೊಟ್ಟಿದ್ದಾನೆ. You know why you read that love letter? ಯಾಕೆ ನೀವು ಆ ಒಂದು ಪ್ರೀತಿ ಕಾಗದವನ್ನ ಓದ್ತೀರಿ? If suppose, hey, you don't love me, okay? Someone doesn't love me, okay? A girl doesn't love me. Now I write a love letter, I love you very deeply. She said, gee, who's the crazy fellow? You may tear that and throw it off, right? ಈಗ ಯಾರೋ ಒಬ್ರು ನನ್ನ ಕಂಡ್ರೆ ಅವ್ರಿಗೆ ಇಷ್ಟ ಇಲ್ಲ, ಪ್ರೀತಿ ಇಲ್ಲ, ಅವ್ರಿಗೆ ನಾನು ಏನಾದ್ರು ಪ್ರೀತಿಯಿಂದ ನಾನು ಕಾಗದ ಬರೆದ್ರೆ, ನಾನು ತುಂಬಾ ಪ್ರೀತಿಸ್ತೀನಿ ಅಂತ ಬರೆದ್ರೆ ಅವ್ರು ಏನ್ ಮಾಡ್ತಾರೆ, ಅದನ್ನ ಕಾಗದವನ್ನ ಹರಿದು ಬಿಸಾಕ್ತಾರಲ್ಲ. So if you say you love somebody and that you receive a letter, it's become a treasure to you. ಅದೇ ಯಾರೋ ನಿಮ್ಮನ್ನ ಪ್ರೀತಿಸ್ತಾರೆ, ಅವ್ರು ನಿಮ್ಮೊಂದು ಕಾಗದ ಬರೀತಾರೆ ಅಂದ್ರೆ ಅದು ಒಂದು ನಿಮಗೆ ಅದು ಬಹಳ ಅಮೂಲ್ಯವಾದದ್ದು, ಅದು ಒಂದು ಬೆಲೆಯುಳ್ಳದು, ನೀವು ಹಣದ ತರ ಅದು ಕಾಪಾಡ್ಕೊಳ್ತೀರಾ. ಲವ್ ಲೆಟರ್ written by God to us. ಇದು ದೇವರು ಬರೆದಿರುವಂತಹ ಪ್ರೀತಿಯ ಒಂದು ಪತ್ರ. ದೇವರು the main thing of God is love. ಮುಖ್ಯವಾದ ದೇವರೇ ಪ್ರೀತಿಯಾಗಿದ್ದಾನೆ. And God so loved the world that He gave His Son that we should not perish but have eternal life. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಲ್ಲಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟಿದ್ದಾನೆ. ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕಂತ ಹೇಳಿ. You believe that? ಅದನ್ನ ನೀವು ನಂಬ್ತೀರಲ್ಲ? It's amazing. Okay, as you read the Word of God speaks to you in amazing ways. ಹಾಗೆ ನೀವು ವಾಕ್ಯ ಓದುವಾಗ ದೇವರು ಆಶ್ಚರ್ಯಕರವಾದ ರೀತಿಯಲ್ಲಿ ಮಾತನಾಡ್ತಾನೆ. Only in love you can find secrets of the things of God. ಆ ಪ್ರೀತಿ ಇದ್ದಾಗ ಮಾತ್ರನೇ ಅದರ ಒಳಗಡೆ ಇರುವಂತಹ ಎಲ್ಲಾ ಒಂದು ಸೀಕ್ರೆಟ್ಸ್ ನಿಮಗೆ ತಿಳಿಯೋದಕ್ಕೆ ಸಾಧ್ಯ ಆಗೋದು. I want to tell you this is very important. ಇದು ಬಹಳ ಮುಖ್ಯವಾದದ್ದು. If you don't love somebody, ನೀವು ಯಾರನ್ನ ನೀವು ಪ್ರೀತಿಸಲಿಲ್ಲ ಅಂದ್ರೆ, one nice letter they write to you, ಎಷ್ಟೇ ಸುಂದರವಾಗಿ ಕಾಗದ ಬರೆದ್ರು, expressing the love, it will mean nothing to you. Your eyes will not open to that letter. ಅವ್ರು ಎಷ್ಟೇ ಸುಂದರವಾಗಿ ಅವರು ಬರೆದ್ರು ಆ ಕಾಗದವನ್ನ, ಅದು ನಿಮಗೆ ಯಾವುದೇ ಕಾರಣಕ್ಕೂ ಅದು it has no meaning to you. ನಿಮ್ಗೆ ಅದು ಯಾವುದೋ ಒಂದು ಅರ್ಥ ಇರೋದಿಲ್ಲ. ಆ ಪ್ರೀತಿಗೆ ನಿಮ್ಮ ಕಣ್ಣು ಕುರುಡಾಗಿರುತ್ತೆ. But someone who loves you, ಅದೇ ಯಾರು ನಿಮ್ಮನ್ನು ಪ್ರೀತಿಸೋದಾದ್ರೆ, and you love that person, ನೀವು ಆ ವ್ಯಕ್ತಿಯನ್ನ ಪ್ರೀತಿಸ್ತೀರಿ, and that person writes a letter to you, ಆ ವ್ಯಕ್ತಿ ನಿಮಗೆ ಕಾಗದ ಬರೆದಾಗ, that letter means something so deep, it goes into you, like you understand the depth of that letter. ಆ ಕಾಗದ ನೀವು ಬಹಳ ಮುಖ್ಯವಾದದ್ದಾಗ್ತದೆ, ಮತ್ತೆ ನೀವು ಅದನ್ನ ಓದುವಾಗ
ಅಕ್ಷರಗಳಲ್ಲಿ ಇರುವಂತ ಆ ಪ್ರೀತಿಯ ಆಳ ಎಷ್ಟು ಅಂತ ನಿಮಗೆ ಅರ್ಥ ಆಗ್ತದೆ. Pawan wondering what is all about love. He doesn't get experience love. ಪವನ್ ಯೋಚನೆ ಮಾಡ್ತಾರೆ ಏನ್ ಪ್ರೀತಿ ಬಗ್ಗೆ If you ಹೇಳ್ತಾರೆ. love God, ನೀವು ದೇವ್ರನ್ನ ಪ್ರೀತಿಸೋದಾದ್ರೆ, you know that God loves you. ಆ ದೇವ್ರು ನಿಮ್ಮನ್ನ ಪ್ರೀತಿಸ್ತಾನೆ ಅಂತ ನಿಮಗೆ ಗೊತ್ತಿದ್ರೆ, This word of God, ದೇವರ ವಾಕ್ಯ when you read it, ಅದನ್ನು ಓದುವಾಗ it starts, you know, speaking to you. ಅದು ನಿಮ್ಮೊಂದಿಗೆ ಮಾತಾಡುತ್ತೆ. You'll understand that, you know, what you'll understand, you know, what you say, between the lines you'll understand what God says. ಆ ವಾಕ್ಯಗಳು ಏನ್ ಹೇಳುತ್ತೆ, ಅದ್ರ ಒಳಗಡೆ ಇರುವಂತ ಒಂದು ಗೂಢಾರ್ಥವೇನು ಅನ್ನೋದನ್ನ ನೀವು ತಿಳ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ. Till then you'll never understand this word of God. ಇಲ್ಲದೆ ಹೋದ್ರೆ ಅಲ್ಲಿವರೆಗೂ ನಿಮಗೆ ಈ ವಾಕ್ಯಗಳು ಅರ್ಥವಾಗೋದೇ ಇಲ್ಲ. That's why some of you don't have that enthusiasm or, you know, the desire to read the word of God. ಅದಕ್ಕೆ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಆ ವಾಕ್ಯ ಓದೋದಕ್ಕೆ ನಿಮ್ಮಲ್ಲಿ ಒಂದು ಉತ್ಸಾಹ ಇಲ್ಲ, ಆ ಒಂದು ಆಸೆ ಇಲ್ಲ. Some people will tell me, brother, I want to read the word. When I go and read the word, I fall off asleep. ಕೆಲವರು ಈ ರೀತಿಯಾಗಿ ಹೇಳಿದ್ದಾರೆ, ಬ್ರದರ್ ನಾನು ಓದ್ಬೇಕು ಅಂತ ನನಗೆ ಆಸೆ ಬರುತ್ತೆ, ಆದ್ರೆ ಓದಕ್ಕೆ ಅಂತ ಹೋಗ್ತೀನಿ, ಆ ಸಮಯ ನಿದ್ದೆ ಬಂದು ಮಲಗಿಬಿಡ್ತೀನಿ. Because there's no love of God for that. ಅದಕ್ಕೆ ನಿಮಗೆ ವಾಕ್ಯ ದೇವರ ಮೇಲೆ ನಿಮಗೆ ಪ್ರೀತಿ ಇಲ್ಲ. You're going for a selfish desire now to read the word of God. ನೀವು ದೇವರ ವಾಕ್ಯ ಓದ್ಲಿಕ್ಕೆ ಹೋಗ್ತಾ ಇರೋದು ನಿಮ್ಮ ಸ್ವಾರ್ಥದ ಆಸೆ ಏನಿದೆ, ನಿಮ್ಮ ಸ್ವಂತ ಆಸೆ ಏನಿದೆ, ಅದನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಿ. You will never find anything. It'll never. Your eyes will never be open to the things. ಆ ರೀತಿಯಾಗಿದ್ರೆ ನಿಮಗೆ interesting to you. ಆ ರೀತಿಯಾಗಿದ್ರೆ ದೇವರ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ನಿಮ್ಮ ಕಣ್ಣು ತೆರೆಯೋದಿಲ್ಲ. ಆಮೇಲೆ ಅದು ಎಂದಿಗೂ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ, ಆಸಕ್ತಿ ಬರೋದೇ ಇಲ್ಲ. Suppose a letter written to someone else in love, if I get that letter, it has no meaning to me. ಈಗ ಯಾರಿಗೋ ಒಂದು ಬರ್ದಿರೋ ಒಂದು ಕಾಗದ ಅದೇನಾದ್ರು ನನ್ನ ಕೈಗೆ ಸಿಕ್ತು ಅಂದ್ರೆ ಅದು love letter. Love letter. ಕಾಗದ, No, love letter. No, just ordinary letter. It's a love letter. ಅದು ಪ್ರೀತಿಯಿಂದ ಬರ್ದಿರೋಂತ ಕಾಗದ. Inexperienced people. ಪ್ರೀತಿಯಿಂದ ಬರ್ದಿರೋ ಕಾಗದ ಏನಾದ್ರು ಯಾರಿಗೂ ಒಬ್ಬರಿಗೆ ಹೋಗ್ಬೇಕಾಗಿತ್ತು, ಅವ್ರಿಗೆ ಹೋಗ್ಬೇಕಾಗಿರೋದು ನನಗ್ ಬಂದ್ರೆ it has no meaning to me. I only have a good laugh at it. I only have a good laugh at it. ಅದನ್ನ ಓದಿ ನಾನು ಬರೀ ನಗ್ತೀನಿ ಅಷ್ಟೇ, ಅದ್ರಲ್ಲಿ ಏನು ಅರ್ಥ ಇದೆ, ಅದ್ರಲ್ಲಿ ಏನು ಪ್ರೀತಿ it doesn't excite me. ಅದು ನನಗೆ ಯಾವುದೇ ರೀತಿಯಾದ ಖುಷಿ ಕೊಡೋದಿಲ್ಲ ಅಥವಾ ಉತ್ಸಾಹನ ನಾನು ಉಂಟು ಮಾಡಲ್ಲ. But someone who loves me and written a letter to me excites me. ಅದೇ ಯಾರೋ ನನ್ನ ಪ್ರೀತಿ ನನಗೆ ಆ ಕಾಗದ ಬರೆಯುವಾಗ, ಆ ಪ್ರೀತಿಯ ಕಾಗದ ಬರೆದಾಗ ನನಗೆ ಅದೇನ್ ಮಾಡುತ್ತೆ, ಉತ್ಸಾಹ ಬರುತ್ತೆ, ಅದನ್ನ ಒಂದು ಸಂತೋಷ ಬರುತ್ತೆ. I got a lot to speak on this, but I just want to emphasize on this. If this is not there, you'll not get anywhere. ಈ ರೀತಿಯಾಗಿ ನಿಮ್ಗೆ ಅದು ಆಗದೆ ಹೋದ್ರೆ, ನೀವು ಆ ಪ್ರೀತಿ ನಿಮ್ಮಲ್ಲಿ ಬರಲಿಲ್ಲ ಅಂದ್ರೆ ನೀವು ಎಲ್ಲಿಗೂ ಬೆಳೆಯೋದಕ್ಕೆ ಆಗೋದಿಲ್ಲ. If you don't love God, you don't love the Lord. ನೀವು ದೇವರನ್ನ ನೀವು ಪ್ರೀತಿಸದೆ ಹೋದ್ರೆ, whatever you read this Bible, there's nothing. ಅದೇ ಈ ಸತ್ಯವೇದ ನೀವು ಓದಿದಾಗ ನಿಮ್ಗೆ you'll never understand. It will be just like another book you're reading. ಅದು ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ, ಬರೀ ಒಂದು ಪುಸ್ತಕ ಓದೋ ರೀತಿಯಲ್ಲಿ ಇರುತ್ತೆ ಅಷ್ಟೇ. You really love God. ನೀವು ದೇವರನ್ನ ಪ್ರೀತಿಸಿದಾಗ, you read this word, ಈ ವಾಕ್ಯ ಓದುವಾಗ, you don't know how much it means to you. ಅದು ನಿಮ್ಗೆ ಎಷ್ಟು ಅರ್ಥ ಕೊಡುತ್ತೆ, ಅದ್ರ ಇಲ್ಲಿರುವಂತ ಒಂದು ಪ್ರೀತಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. Your desire is to follow those ways. ಆಗ ನಿಮ್ಗೆ ಆಸೆ ಬರುತ್ತೆ, ಇದನ್ನೇ ನಾನು ಹಿಂಬಾಲಿಸಿ ಇದರಂತೆ ನಡಿಬೇಕಂತ. You don't struggle to follow these ways. ಆಗ ನೀವು ಇದೇ ಮಾರ್ಗದಲ್ಲಿ ಹೋಗೋದಕ್ಕೆ ನೀವು ಒದ್ದಾಡೋದಿಲ್ಲ. Becomes, it's a love affair. ಯಾಕಂದ್ರೆ ಅದು ಈಗ ಪ್ರೀತಿಯಿಂದ ಅದು ಕೂಡಿದೆ. Just, it just, what do you say? It just, what do you say? What's the word I could use? It just, it's a normal thing for you to, follow the word of God. It's not a struggle. ಈಗ ಅದು ಹೋರಾಟ ಆಗಲ್ಲ. ನೀವು ಆ ಪ್ರೀತಿಯಿಂದ ಕೂಡಿರುವಾಗ ಆ ವಾಕ್ಯದಂತೆ ಅನುಸರಿಸೋದಕ್ಕೆ ನಿಮ್ಗೆ ಬಹಳ ಸುಲಭವಾಗಿ ಹೋಗುತ್ತೆ. And you read the word more. ನೀವು ಎಷ್ಟು ವಾಕ್ಯ ಓದಿದ ಹಾಗೆ just want to know how much more I can live. ಇನ್ನು ನಾನು This lover of mine. ಇನ್ನು ನನ್ನ ಪ್ರೀತಿಸೋನ ಇನ್ನು ಎಷ್ಟರ ಮಟ್ಟಿಗೆ ನಾನು ಮೆಚ್ಚುವ ಹಾಗೆ ನಾನು ನಡ್ಕೋಬೇಕು ಅಂತೇಳಿ ಇನ್ನು ಹೆಚ್ಚಾಗಿ ನೀವು ಪ್ರಯಾಸ ಪಡ್ತೀರಾ ಅವಾಗ. Okay. A man and a woman love each other. ಅದೇ ಒಬ್ಬ ಹುಡುಗ ಒಂದು ಹುಡುಗಿ ಪ್ರೀತಿಸೋದಾದ್ರೆ, I'm not talking about real love. ನಾನು ಹೇಳ್ತಾ ಗಂಡಸು ಓಕೆ ಒಂದು ಗಂಡು ಮತ್ತೆ ಹೆಣ್ಣು ಪ್ರೀತಿಸುವಾಗ ನಾನು ನಿಜವಾದ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. Boy, they will do whatever they do for the other,
there will never be a struggle to do it for them. ಅವರು ನಿಜವಾದ ಪ್ರೀತಿಯಲ್ಲಿ ಇದ್ದಾಗ ಅವರು ಒಬ್ಬರಿಗೊಬ್ರು ಏನಾದ್ರೂ ಮಾಡಿದ್ರೆ ಅದು ಎಂದಿಗೂ ಅವ್ರಿಗೆ ಭಾರ ಆಗೋದಿಲ್ಲ. Even a mother who loves a child, ಅದೇ ಒಂದು ತಾಯಿ ತನ್ನ ಮಗುವನ್ನ ಪ್ರೀತಿಸ್ತಾಳಲ್ಲ, he never does it because it's a struggle, nothing. She does it with joy. Whatever difficulty she's going through, whatever thing is, she never complains. She does it for the child because he loves the child and does it with joy. ಆ ಮಗುವನ್ನ ನೋಡ್ಕೊಳ್ಳೋದಕ್ಕೆ ಅದು ಎಷ್ಟೇ ಕಷ್ಟ ಆದ್ರೂ, ಏನೇ ಒಂದು ತೊಂದರೆ ಆದ್ರೂ ಆಕೆ ಅದನ್ನ ಕಷ್ಟ ತೊಂದರೆ ಅಂತ ನೋಡೋದಿಲ್ಲ. ಯಾಕಂದ್ರೆ ಆ ಮಗುವನ್ನ ಅಷ್ಟು ಪ್ರೀತಿಸ್ತಾಳೆ ತಾಯಿ. ಅದು ಏನೇ ಆದ್ರೂ ಅದನ್ನ ಆ ಪ್ರೀತಿಯಲ್ಲಿ ಆಕೆ ಎಲ್ಲವನ್ನ ಸಹಿಸ್ಕೊಂಡು ಹೋಗ್ತಾಳೆ. That's all, philo love, philo love. ಫಿಲಿಯೋ ಪ್ರೀತಿ ಅಂತೇಳಿ ಅದನ್ನ ಕರೀತಾರೆ. ಅದು ಒಂದು ರೀತಿಯಾದ ಪ್ರೀತಿ, ಅದು ಮನುಷ್ಯನ ಪ್ರೀತಿ. Just imagine God's love is so great. ಅದೇ ದೇವರ ಪ್ರೀತಿ ನೋಡಿ ಎಷ್ಟು ಉನ್ನತವಾದದ್ದು. He loves you with nothing in return. ಅದು ಆತನು ಮತ್ತೆ ನೀವಿಂದ ಏನೋ ಸಿಗುತ್ತೆ ಅಂತ ಹೇಳಿ ಅವನು ಪ್ರೀತಿಸೋದಿಲ್ಲ. He loved you while you hated him. He loved you while you hated him. ನೀನು ಆತನನ್ನ ತಿರಸ್ಕಾರ ಮಾಡಿದಾಗಲೇ ಆತನನ್ನ ಪ್ರೀತಿಸ್ತಾ ಬಂದ. He gave his life to save you from a situation you are in. ಆತನು ತನ್ನ ಜೀವವನ್ನ ಕೊಟ್ಟು ನಾವಿರುವಂತಹ ಪರಿಸ್ಥಿತಿಯಿಂದ, ನಾವಿರುವಂತಹ ಆ ಬಂಧನದಿಂದ ನಮ್ಮನ್ನ ಕಾಪಾಡೋದಕ್ಕೆ ಆ ಪ್ರೀತಿಯನ್ನು ತೋರಿಸಿದ್ದಾನೆ. So I'm closing in this. I'll continue next time. But I'm closing in this. This is very important for me. ಇದು ಬಹಳ ಮುಖ್ಯ. ಮುಗಿಸೋ ಹಾಗೆ ಇದನ್ನ ನೋಡೋಣ. Most of you put your hand up saying that you love God. ನೀವೆಲ್ಲ ಬಹಳಷ್ಟು ಜನ ಕೈ ಎತ್ತಿದ್ದೀರಿ, ನಾನು ಕರ್ತನ ಪ್ರೀತಿಸ್ತೀನಿ ಅಂತ ಹೇಳಿ. Am I right? ಹೌದಾ? If you really love him, ನೀವು ನಿಜವಾಗಿಯೂ ಪ್ರೀತಿಸೋದಾದ್ರೆ, the real love for God, ನಿಜವಾದ ಪ್ರೀತಿ ದೇವರ ಮೇಲೆ ಇದ್ರೆ, you will give up everything. ನೀವು ಎಲ್ಲವನ್ನ ನೀವು ಬಿಟ್ಬಿಡ್ತೀರಿ. I know my wife loved me in a simple way. ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನು ಒಂದು ಉದಾಹರಣೆ ಹೇಳ್ತೀನಿ. She went to a great struggle against her family, against all odds. ನನ್ನ ಹೆಂಡತಿ ನನ್ನ ಪ್ರೀತಿಸ್ತಾರೆ. ಅವರಿಗೆ ತಮ್ಮ ಮನೆ ಕಡೆಯಿಂದ ಬಹಳ ರೀತಿಯಾದ ಒಂದು ಮಾತುಗಳು ಬಂತು, ಒಂದು ಅಡಚಣೆ ಬಂತು, ಅಡ್ಡಿ ಎಲ್ಲ ಉಂಟಾಯ್ತು. But her love was so great. ಆ ಪ್ರೀತಿ ಅದು ಅಷ್ಟು ಬಲವಾಗಿತ್ತು. She stood against all that. ಅವರು ಎಲ್ಲರ ವಿರುದ್ಧವಾಗಿ ಅವರು ನಿಂತರು. If you love God, ನೀನು ದೇವರನ್ನ ಪ್ರೀತಿಸುವುದಾದ್ರೆ, a human love. ಇದು ಬರೀ ಮನುಷ್ಯನ ಪ್ರೀತಿ. ಇದು God love is so great. ಅದು ದೇವರ ಪ್ರೀತಿ ಉನ್ನತವಾದದ್ದು. It cannot be expressed ಅದನ್ನ ನೀವು in ordinary words. ಬರೀ ಬಾಯಿ ಮಾತಿನಿಂದ, ಪದಗಳಿಂದ ಅದನ್ನ ನೀವು ಹೇಳೋದಕ್ಕೆ ಸಾಧ್ಯ ಇಲ್ಲ. Only you can taste it for yourself. ಅದನ್ನ ನೀವು ಅನುಭವಿಸಬೇಕಾಗುತ್ತೆ. So if you really love God, ನೀವು ನಿಜವಾಗಿಯೂ ದೇವರನ್ನ ಪ್ರೀತಿಸಿದ್ರೆ, you give up everything to walk in the ways of God. ನೀವು ದೇವರ ಮಾರ್ಗದಲ್ಲಿ ನಡೆಯೋದಕ್ಕೆ ನೀವು ಎಲ್ಲವನ್ನ ನೀವು ತ್ಯಜಿಸ್ತೀರಿ. The disciples gave up everything to follow God. ಆದರೆ ಶಿಷ್ಯರು ಎಲ್ಲವನ್ನ ಅವರು ತ್ಯಜಿಸಿ ಕರ್ತನ ಹಿಂಬಾಲಿಸಿದರು. They never turned back towards these things. ಅವರು ವಾಪಸ್ ತಿರುಗಿ ನೋಡ್ಲಿಲ್ಲ. They wanted to follow Jesus. ಯೇಸುವನ್ನು ಹಿಂಬಾಲಿಸಬೇಕಾಯಿತು. Although they had some struggles here and there. ಅವರು ಇಲ್ಲಿ ಅಲ್ಲಿ ಅವರಿಗೆ ಒಂದು ಸಮಸ್ಯೆಗಳು, ಅಡಚಣೆಗಳಿತ್ತು. How many of you are willing to pay this cost? ಎಷ್ಟು ಜನ ನೀವು simple cost, ಈ ತರ ಈ ಒಂದು ಸಣ್ಣ ಈ ಒಂದು ಬೆಲೆ ಏನಿದೆ ಇದು ಕಟ್ಟೋದಕ್ಕೆ ಎಷ್ಟು ಜನ ಸಿದ್ಧ ಇದ್ದೀರಾ? Willing to give up everything to follow the Lord Jesus. ಎಲ್ಲವನ್ನ ಬಿಟ್ಟು ನೀವು ಕರ್ತನ ಹಿಂಬಾಲಿಸುವಂತದ್ದು. Unless you forsake everything, you cannot be his disciple. ನೀವು ನಿಮ್ಮನ್ನ ನೀವು ನಿರಾಕರಿಸದೆ ಹೋದ್ರೆ ನೀವು ಎಂದಿಗೂ ನೀವು ಶಿಷ್ಯರಾಗೋದಕ್ಕೆ ಸಾಧ್ಯವಾಗೋದಿಲ್ಲ. This is true. Unless you forsake everything, you cannot be a disciple. ನೀವು ನಿಮ್ಮನ್ನ ನೀವು ತಿರಸ್ಕರಿಸದೆ ಹೋದ್ರೆ ನೀವು ಶಿಷ್ಯರಾಗೋದಕ್ಕೆ ಸಾಧ್ಯ ಇಲ್ಲ. So how many of you are willing to forgo everything? ಅದಕ್ಕೆ ನೀವು ಎಷ್ಟು ಜನ ನೀವು ಅದು ಬಿಟ್ಟು ಬಿಡೋದಕ್ಕೆ ಸಿದ್ಧರಿದ್ದೀರಾ? How many? Abba, no hands. Are you sure? Are you sure? You sure? And if you're sure, you will show it in your life. ನೀವು ಮಾಡ್ತೀನಿ ಅನ್ನೋದಾದ್ರೆ ನೀವು ನಿಮ್ಮ ಜೀವಿತದಲ್ಲಿ ತೋರಿಸಬೇಕು. Oh, I mean, I'm sure, let's just give you an example. I mean, Miriam, fell in love. I mean, we were in love. Okay, we love each other. We want to get married. Now we live together.
against all odds. Maybe, you may get attracted to someone else, but you don't want to, and you do that. You're committed to someone, to a person. Okay? The attraction may come, but this is, see, ಮಿರಿಯಂ ಅವ್ರನ್ನ ನಾ ಪ್ರೀತಿಸಿದೆ, ಮತ್ತೆ ನಾವು ಜೊತೆಗೆ ಬಾಳ್ಬೇಕಂತ ಅಂದು ನಾವು ಮದುವೆ ಮಾಡ್ಕೊಂಡ್ವಿ. ಮದುವೆ ಮಾಡ್ಕೊಂಡು ಆಫ್ಟರ್ ದಟ್ ಆದ ನಂತರ ಬೇರೆ ಒಂದು ಆಕರ್ಷಣೆ ಒಳಗಾದ್ರೂ ಸಹ ಆದ್ರೆ ನಾವು ಆಕರ್ಷಣೆಯನ್ನು ನಾವು ತ್ಯಜಿಸಿ ಆ ಪ್ರೀತಿಯನ್ನು ನಾವು ಬಿಗಿಯಾಗಿ ಹಿಡಿದು ನಡೀತಾ ಇದ್ದೇವೆ. You may have struggled. If you don't get attracted, there's no temptation then. There's no proof of your love to someone. ಒಂದು ವೇಳೆ ನೀವು ಆ ಒಂದು ಆಕರ್ಷಣೆ ನಿಮ್ಮನ್ನ ಸೆಳಿಲಿಲ್ಲ ಅಂದ್ರೆ ನಿನ್ನ ಪ್ರೀತಿ ಏನು ಅಂತ, ನೀನು ನಿಜವಾದ ಪ್ರೀತಿನೋ ಇಲ್ಲೋ ಅಂತ ನಿನಗೆ ಗೊತ್ತಾಗೋದಿಲ್ಲ. When you get attracted to something, ನೀನು ಬೇರೆ ಯಾರಿಗೋ ಒಬ್ಬರಿಗೆ ಆಕರ್ಷಿಸಲ್ಪಟ್ಟಾಗ then what you do there shows your love to someone else. ಅಲ್ಲಿ ನಿನ್ನ ಪ್ರೀತಿಯನ್ನು ಉಳಿಸ್ಕೊಳ್ಳೋಕೆ ನೀನು ಏನ್ ಮಾಡ್ತೀಯಾ ಅದು ನಿನ್ನ ಪ್ರೀತಿ ಎಂತದ್ದು ಅಂತ ತೋರಿಸುತ್ತೆ. Right? Otherwise, if there's no test, there's no way you prove your love to ಅದಕ್ಕೆ ನಿಮಗೆ ಪರೀಕ್ಷೆ ಇಲ್ಲ ಅಂದ್ರೆ ನೀವು ಎಂತವರು ಅಂತ ನಿಮ್ಮ ಪ್ರೀತಿ ಎಂತದ್ದು ಅಂತ ಗೊತ್ತಾಗೋದಿಲ್ಲ. So if you say you love God, ಅದೇ ನೀನು ಕರ್ತನನ್ನ ಪ್ರೀತಿಸ್ತೀನಿ ಅಂದ್ರೆ test in this world. ಈ ಲೋಕದಲ್ಲಿ ನಿಮಗೆ ಪರೀಕ್ಷೆ ಉಂಟು. Something are so difficult to give up. ಅದು ಒಂದು ಕಠಿಣವಾದದ್ದನ್ನ ಒಂದು ಬಿಡುವಂತದ್ದಿದೆ. Some things are so attractive in this world. ಈ ಲೋಕದಲ್ಲಿ ನಿಮಗೆ ಆಕರ್ಷಿಸುವಂತದ್ದು ಇದೆ. If you truly love God, ನೀನು ದೇವರನ್ನ ನಿಜವಾಗಿ ಪ್ರೀತಿಸ್ತೀಯ ಅಂದ್ರೆ these attraction may come to you, temptation may come to you. ಈ ಒಂದು ಆಕರ್ಷಣೆ ನಿನಗೆ ಬರುತ್ತೆ, ನಿನ್ನ ಬಳಿಗೆ ಬರುತ್ತೆ. But you not yield to these things. ಆದ್ರೆ ಇವಕ್ಕೆ ನೀನು ಒಳಗಾಗೋದಿಲ್ಲ. Because you know why? ಯಾಕೆ ಗೊತ್ತಾ? You know who you are committed yourself to. ಯಾಕಂದ್ರೆ ನೀನು ಯಾರ ಕೈಗೆ ನೀನು ಒಪ್ಪಿಸ್ಕೊಟ್ಟಿದ್ಯಾ? You know there's someone who really deeply loves you and has given his life for you. ಯಾರು ನಿನ್ನನ್ನ ಬಹಳ ಆಳವಾಗಿ ನಿಮ್ಮನ್ನ ಪ್ರೀತಿಸಿ ಆತನು ತನ್ನ ಜೀವವನ್ನೇ ನಿನಗಾಗಿ I ಒಪ್ಪಿಸಿಕೊಟ್ಟಿದ್ದಾನೆ. know Miriam gave my life to me. ನನಗೆ ಗೊತ್ತು, ಮಿರಿಯಂ ಅವರು ನನಗೆ ತಮ್ಮ ಜೀವಿತವನ್ನು ಒಪ್ಪಿಸಿದ್ದಾರೆ. Whatever attractions come, I know I have a commitment to her. ನನಗೆ ಏನೇ ಒಂದು ಆಕರ್ಷಣೆ ಬಂದ್ರು ನನಗೆ ಗೊತ್ತು, ನಾನು ಅವ್ರ ಜೊತೆಗೆ ನಾನು ಕಮಿಟ್ ಮಾಡ್ಕೊಂಡಿದ್ದೀನಿ. Same way, ಅದೇ ರೀತಿಯಾಗಿ if you believe, ನೀನು ನಂಬುವುದಾದ್ರೆ, you love the Lord, ಕರ್ತನ ಪ್ರೀತಿಸ್ತೀನಿ ಅನ್ನೋದಾದ್ರೆ the commitment. ಅದು ನೀನು ಮಾಡ್ಕೊಂಡಿರೋ ಒಂದು ಕಮಿಟ್ಮೆಂಟ್, ತೀರ್ಮಾನ. There are only things maybe very attractive to you. ನಿನಗೆ ಆ ಲೌಕಿಕವಾದ ವಿಷಯಗಳು ನಿನಗೆ ಬಹಳ ಆಕರ್ಷಿಸುತ್ತೆ, ನಿನ್ನ ಸೆಳೆಯುತ್ತೆ. But there's a person who's given his life to save you. ಆದ್ರೆ ಈ ಕರ್ತನು ನಿನಗೋಸ್ಕರ ರಕ್ಷಿಸೋದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಆತನು ತ್ಯಜಿಸಿದ್ದಾನೆ. How much if you really love him, these things you will never get entangled with. You will not get entangled with these things. ಆಗ ನೀನು ಯಾವುದೇ ಲೌಕಿಕವಾದ ವಿಷಯಗಳ ಜೊತೆಗೆ ನೀನು ಎಂದಿಗೂ ನೀನು ಅದನ್ನ ನೀನು ಒಪ್ಕೊಳ್ಳೋದಿಲ್ಲ, ಅದಕ್ಕೆ ನೀನು ಒಪ್ಪೋದಿಲ್ಲ, ಅದನ್ನ ನೀನು ತೆಗೆದುಕೊಳ್ಳಲ್ಲ. ಯಾವಾಗ ನೀನು ದೇವರ ಮೇಲೆ ಪ್ರೀತಿ ಇಟ್ಕೊಂಡಿರ್ತೀಯೋ, if you really love God, ನೀನು ನಿಜವಾಗಿ ದೇವರನ್ನ ಪ್ರೀತಿಸಿದ್ರೆ you love his ways. ನೀವು ಆತನ ಮಾರ್ಗವನ್ನ ನೀನು ಪ್ರೀತಿಸ್ತೀಯ. You will overcome every temptation. ಪ್ರತಿಯೊಂದು ನಿನಗೆ ಆಗೋ ಶೋಧನೆಗಳನ್ನ ನೀನು ಜಯಿಸ್ತೀಯ. If you really love God, you will overcome every temptation. ನೀನು ದೇವರನ್ನ ಪ್ರೀತಿಸುವಾಗ ನೀನು ಎಲ್ಲ ಒಂದು ಶೋಧನೆಗಳನ್ನ ಜಯಿಸ್ತೀಯ. So love is the greatest factor for a Christian to walk a Christian life. ಅದಕ್ಕೆ ಪ್ರೀತಿ ಅನ್ನೋದು ಕ್ರೈಸ್ತರಿಗೆ ಅದು ಬಹಳ ಒಂದು ಅಮೂಲ್ಯವಾದದ್ದು. That's why the first commandment is love the Lord thy God with all your heart. ಅದಕ್ಕೆ ಮೊದಲನೇ ಒಂದು ಆಜ್ಞೆನೇ ಪ್ರೀತಿ ನಿನ್ನ ಪೂರ್ಣ ಹೃದಯದಿಂದ ಆತನ ಪ್ರೀತಿಸಬೇಕು ಅಂತ. With all your mind, with all your soul. ನಿನ್ನ ಪೂರ್ಣ ಮನಸ್ಸು, ಪೂರ್ಣ ಬಲದಿಂದಲೂ, ಪೂರ್ಣ ಒಂದು ಹೃದಯದಿಂದಲೂ ಪ್ರೀತಿಸಬೇಕಂತ ಹೇಳುತ್ತೆ. So sit back and think, do you really love the Lord? ಅದಕ್ಕೆ ನೀವು ಯೋಚನೆ ಮಾಡ್ರಿ, ನಿಜವಾಗಿ ನಾನು ಕರ್ತನ ಪ್ರೀತಿಸ್ತೀನಾ? What does Jesus mean to you? ಯೇಸು ಅಂದ್ರೆ ನಿನಗೆ ಯಾರಾಗಿದ್ದಾನೆ? Oh Jesus, if you love me, ಅದಕ್ಕೆ ಯೇಸು ಹೇಳ್ತಾನೆ, ನೀನನ್ನ ಪ್ರೀತಿಸೋದಾದ್ರೆ then only you can obey my commandments. ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀತೀಯ. He says another place, there's one I'll close here and I'll continue next time. It's quite a few. John 14. ಯೋಹನ 14ನೇ ಅಧ್ಯಾಯ 21. 14ನೇ ಅಧ್ಯಾಯ 21ನೇ ವಚನ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. See, most of you don't know what God says. ನೋಡಿ, ಬಹಳಷ್ಟು ಜನ commanded you, what God word says. ದೇವರ ಆಜ್ಞೆ ಏನಿದೆ, ದೇವರು ಏನನ್ನ ಹೇಳಿದಾನೆ ನಿಮಗಾಗಿ ಅನ್ನೋದು ನಿಮಗೆ ಗೊತ್ತಿಲ್ಲ. So when you don't know what God says, how are you going to keep those ways? ನಿಮಗೆ ದೇವರು ಹೇಳಿದಾನೆ, ಏನ್ ಹೇಳಿದೆ ಅಂತ ಗೊತ್ತಿಲ್ಲ ಅಂದ್ರೆ ಮತ್ತೆ ನೀವು ಹೇಗೆ ಅವುಗಳನ್ನು ನೀವು ಕಾದ್ಕೊಂಡು ನಡೀತೀರಿ? What baby? How little you know of word of God? What man? Kansha. How do you say? You can keep these ways?
ಹೇಗೆ ಹೇಗೆ ಹೇಳ್ತೀರಿ ನಾನು ಈ ಮಾರ್ಗಗಳನ್ನೆಲ್ಲ ನಾನು ಕೈಗೊಂಡು ನಡೀತೀನಿ ಅಂತ ಹೇಳಿ? Jesus said, he that had my commandments, he that had my commandments, that means he had taken hold of those word of God and keeps them. ನನ್ನ ಆಜ್ಞೆಗಳನ್ನ ಹೊಂದಿ ಅವುಗಳನ್ನು ಕೈಗೊಂಡು ನಡೆಯುವವನೇ, or knows my commandments and keeps them. ನನ್ನ ಅವುಗಳನ್ನ ಹೊಂದಿಕೊಂಡು ಅದನ್ನ ಕೈಗೊಂಡು ನಡೆಯುವವನೇ, he that loveth me. ಅವನು ನನ್ನ ಪ್ರೀತಿಸುವನು. And then he says, and he that loveth me shall be loved of my Father, and I will love him and will come and reveal myself to him. ನನ್ನ ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು, then ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು. This is one factor, very important factor. ಇದು ಬಹಳ ಮುಖ್ಯವಾದದ್ದು. If you love God, ನೀನು ದೇವರನ್ನ ಪ್ರೀತಿಸುವುದಾದರೆ you are willing to give up everything. ನೀನು ಎಲ್ಲವನ್ನ ತ್ಯಜಿಸುವುದಕ್ಕೆ ನೀನು ಸಿದ್ಧನಾಗ್ತೀಯ. You are willing to forsake everything. ಎಲ್ಲವನ್ನ ನೀನು ತ್ಯಜಿಸುವುದಕ್ಕೆ ಸಿದ್ಧನಾಗ್ತೀಯ. You will love, to read God's love letters. All the love letters for you, for your good. ಇದೆಲ್ಲ ಪ್ರೀತಿಯಿಂದ ಬರೆದಿರುವಂತಹ ಕಾಗದಗಳು ನಿಮ್ಮ ಒಳ್ಳೆಯದಕ್ಕಾಗಿ. Just put it a little more blunt. A man and woman love each other. They want each other. They get the joy of being together. ಒಂದು ಗಂಡು ಮತ್ತು ಹೆಣ್ಣು ಪ್ರೀತಿಸಿದ್ರೆ ಅವರು ಎಷ್ಟು ಅಂದ್ರೆ ಅವರಿಬ್ರು ಜೊತೆಗಿರೋದಕ್ಕೋಸ್ಕರನೇ ಅವರು ಇಷ್ಟಪಡ್ತಾರೆ ಸದಾಕಾಲ. The joy to be together is what fulfills their love. ಅವರು ಜೊತೆಗೆ ಇರುವಾಗ ಅವ್ರಿಗೆ ಏನ್ ಸಂತೋಷ ಆಗುತ್ತಲ್ಲ, ಆ ಸಂತೋಷನೇ ಅವರ ಒಂದು ಪ್ರೀತಿಯನ್ನ ಅದು ಪೂರೈಸುತ್ತೆ. And real love will not hurt somebody. ಅದೇ ನಿಜವಾದ ಪ್ರೀತಿ ಇನ್ನೊಬ್ಬರನ್ನ ಅದು ನೋವುಂಟು ಮಾಡಲ್ಲ. You will care for that person. ಆ ವ್ಯಕ್ತಿಯನ್ನ ನೋಡಿಕೊಳ್ತಾನೆ, whatever the situation may be. ಆ ಪರಿಸ್ಥಿತಿ ಏನೇ ಇರಲಿ ಅವರು ಒಬ್ಬರಿಗೊಬ್ಬರು ನೋಡ್ಕೊಳ್ಳೋರಾಗ್ತಾರೆ. That's real love. ಅದೇ ನಿಜವಾದ ಪ್ರೀತಿ. If you really love God, ದೇವರನ್ನ ಪ್ರೀತಿಸುವುದಾದ್ರೆ you will love to keep to obey whatever he says, because all that is for your fulfillment. He wants to satisfy you. He wants to fulfill your life. ನೀನು ಆ ವಾಕ್ಯಗಳನ್ನೆಲ್ಲ ನೀನು ಕೈಗೊಂಡು ನಡೀತೀಯ, ಮತ್ತೆ ಆತನು ಕೊಟ್ಟಿರುವಂತ ಆ ಪರಿಪೂರ್ಣ ಜೀವಿತವನ್ನ ಹೊಂದ್ಕೊಳ್ಳೋದಕ್ಕೋಸ್ಕರ ನೀನು ತೆಗೆದುಕೊಳ್ತೀಯ. No. He giving his word. ಆತನ ತನ್ನ ವಾಕ್ಯವನ್ನ ಕೊಟ್ಟಿದ್ದಾನೆ. When you obey them, ಅದನ್ನ ನೀನು ವಿಧೇಯನಾಗಿ ತೆಗೆದುಕೊಂಡಾಗ it fulfills your life. It excites your life. ನಿನ್ನ ಜೀವಿತವನ್ನ ಅದು ಪರಿಪೂರ್ಣ ಮಾಡುತ್ತೆ. ಅದು ನಿನ್ನ ಜೀವಿತವನ್ನ ಉತ್ಸಾಹಕ್ಕೆ ತರುತ್ತೆ. It gives you a joy. It gives you, the peace. It gives you, such a satisfaction in life. ಅದು ಶಾಂತಿಯನ್ನ ತರುತ್ತೆ, ಒಂದು ಸಮಾಧಾನ ತರುತ್ತೆ, ಮತ್ತೆ ಒಂದು ತೃಪ್ತಿಯನ್ನ ನಿನಗೆ ಅದು ಜೀವಿತದಲ್ಲಿ ತರುತ್ತೆ. So, if you really love God, ಅದಕ್ಕೆ do you really love God? ನೀವು ನಿಜವಾಗಿಯೂ ದೇವರನ್ನ ಪ್ರೀತಿಸ್ತೀರಾ? If you love God, then where you will seek God. What you will do to show your love for Him. ಅದಕ್ಕೆ ನೀವು ದೇವರು ಆತ ಪ್ರೀತಿಯನ್ನು ನಾನು ವ್ಯಕ್ತಪಡಿಸೋದಕ್ಕೆ ಏನ್ ಮಾಡಬೇಕು ಅಂತ ನೀನು ಹುಡುಕ್ತೀಯ. Man, if you really love God, you will know what the letter God has given you, and all that the joy that God wants is you to have will be fulfilled in your life. ಆ ದೇವರು ಕೊಟ್ಟಿರೋ ಆ ಒಂದು ಸಂತೋಷ ಏನು ವಾಕ್ಯದ ಮೂಲಕ ಸಿಗುತ್ತೆ, ಅದೆಲ್ಲವನ್ನ ಪರಿಪೂರ್ಣ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಜೀವಿತ ಸಿದ್ಧವಾಗುತ್ತೆ. You get married to a person. ನೀವು ಒಂದು ಯಾರೋ ವ್ಯಕ್ತಿಗೆ ಜೊತೆ ನೀವು ಮದುವೆ ಮಾಡ್ಕೊಳ್ತೀರಿ. Why did you marry me, darling? I will look after it. She told me, you give me my heart, I will really give you myself. She wanted my heart. Okay, sorry. There's some secrets, okay? So, she has really been faithful. She's given her best as a wife to me. ಅವರು ನನಗೆ ತಮ್ಮನ್ನ ಒಪ್ಪಿಸಿಕೊಟ್ಟಿದ್ದಾರೆ ಮತ್ತು ನನಗೆ ನಂಬಿಗಸ್ತರಾಗಿ ಅವರು ಜೀವಿಸಿದ್ದಾರೆ. All my hard times we went through, difficult times we went through, all the times I never heard Miriam grumble in any way. ನಾ ಕಷ್ಟದ ಸಂದರ್ಭದಲ್ಲಿ ನಾವು ಹೋಗುವಾಗ ಸಮಸ್ಯೆಗಳು ಬಂದಾಗ ಅವರು ಗುಣಗುಟ್ಲಿಲ್ಲ. She's been quite a faithful wife. ಅವರು ನಂಬಿಗಸ್ತರಾಗಿ ಜೀವಿಸಿದ್ದಾರೆ. So love is something, you got to have for God, and that's the only thing you can walk in the ways of God. ನೀವು ದೇವರ ಪ್ರೀತಿ ನಿಮಗೆ ಇರುವಾಗ ಮಾತ್ರನೇ ನೀವು ಆಗ ಆತನಿಗೆ ನಂಬಿಗಸ್ತರಾಗಿ ಆ ಮಾರ್ಗದಲ್ಲಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. God says God knows those who love him. ಅದಕ್ಕೆ ಸತ್ಯವೇದ ಹೇಳುತ್ತೆ, ದೇವರನ್ನ ಯಾರು ಪ್ರೀತಿಸ್ತಾರೋ ಅವರು ದೇವರಿಗೆ ಗೊತ್ತಂತೆ. Know that? ನಿಮ್ಗೆ ಗೊತ್ತಾ? God knows those who love him. ಯಾರು ಆತನ ಪ್ರೀತಿಸ್ತಾರೋ ಅವರಿಗೆ ದೇವರು ಗೊತ್ತಿದೆ. ಆ ದೇವರಿಗೆ ಅವ್ರು ಯಾರ್ಯಾರು ಅಂತ ಗೊತ್ತಿದೆ.
Does God know that you love Him? ದೇವ್ರಿಗೆ ಗೊತ್ತಿದೆಯಲ್ಲ ನೀವು ಪ್ರೀತಿಸ್ತೀರಾ ಅಂತ. She showed her love to me ಆಕೆ in action. ಆಕೆ ಪ್ರೀತಿಯನ್ನ ನನಗೆ ತಮ್ಮ ಕ್ರಿಯೆಗಳ ಮುಖಾಂತರ ತೋರಿಸಿದ್ರು. Okay. So, how will you show your action to God? ನೀವು ಹೇಗೆ ನಿಮ್ಮ ಕ್ರಿಯೆಗಳ ಮುಖಾಂತರ ತೋರಿಸ್ತೀರಾ? ಏನನ್ನ ಮಾಡಿ ನೀವು ತೋರಿಸ್ತೀರಾ ದೇವರಿಗೆ ನಾನು ಪ್ರೀತಿಸ್ತೀನಿ ಅಂತ? You cannot fool God, can you? ನೀವು ದೇವ್ರನ್ನ ಮೋಸ ಮಾಡ್ಲಿಕ್ಕೆ ಆಗಲ್ಲ. She can't fool me, can she? ಇವರು ನನಗೆ ಮೋಸ ಮಾಡ್ಲಿಕ್ಕೆ ಆಗಲ್ಲ. ಸಾಧ್ಯನಾ? I've been long enough to know Miriam. ಮಿರಿಯಂ ಅವ್ರು ಏನು ಅಂತ ಹೇಳಿ ನಾನು ಅವ್ರ ಜೊತೆ ಬಹಳ ವರ್ಷಗಳ ಕಾಲ ಸಮಯ ಕಳೆದಿದ್ದೆ ನಾನು. And that's why I love her very much. ಅದಕ್ಕೆ ನಾನು ಅವ್ರನ್ನ ಹೆಚ್ಚಾಗಿ ಪ್ರೀತಿಸ್ತಾರೆ. Okay? So you cannot fool God. ಹಾಗೆ ದೇವರನ್ನ ನೀವು ಮೋಸ ಮಾಡಕ್ ಆಗೋದಿಲ್ಲ. But God knows those who love Him. ದೇವರಿಗೆ ಗೊತ್ತು ಯಾರ್ಯಾರು ಆತನನ್ನ ಪ್ರೀತಿಸ್ತಾರೆ ಅಂತ ಹೇಳಿ. No, how does God know you love Him? ಹೇಗೆ ಗೊತ್ತಾಗುತ್ತೆ ಆ ಕರ್ತನಿಗೆ ನೀವು ಪ್ರೀತಿಸ್ತೀರಿ ಅಂತ? You want to fulfill one thing, you want to fulfill all His desires. ನೀವು ಆತನ ಆಸೆಯನ್ನ ನೀವು ನೆರವೇರಿಸೋದಕ್ಕೆ ನೀವು ಪ್ರಯಾಸ ಪಡ್ತೀರಿ. You want to do all that that will please Him. ಆತನನ್ನ ಏನೇನು ಮೆಚ್ಚಿಸೋದಕ್ಕೆ ಸಾಧ್ಯ ಆಗುತ್ತೋ ಮೆಚ್ಚಿಸುತ್ತೋ ಅಂತ ಕಾರ್ಯಗಳನ್ನ ನೀವು ಮಾಡ್ತೀರಾ. And when you do that, ಅದು ನೀವು ಮಾಡುವಾಗ God fulfills your life. ದೇವರು ನಿಮ್ಮ ಜೀವಿತವನ್ನ ಪರಿಪೂರ್ಣ ಮಾಡ್ತಾನೆ. When God love comes into your heart, that's the greatest thing a man can have. ದೇವರ ಪ್ರೀತಿ ನಿಮ್ಮ ಹೃದಯದೊಳಗೆ ಬಂದಾಗ That can be the greatest thing in a man. ಅದೇ ಒಂದು ದೊಡ್ಡ ಒಂದು ಉನ್ನತವಾದ ಒಂದು ವಿಷಯ ಒಬ್ಬ ಮನುಷ್ಯನಿಗೆ. So examine yourself. ಪರೀಕ್ಷೆ ಮಾಡ್ಕೊಳ್ರಿ. You really love God. ನೀವು ದೇವರನ್ನ ಪ್ರೀತಿಸ್ತೀರಾ? If you love God, you will not do anything to offend Him. ನೀವು ದೇವರನ್ನ ಪ್ರೀತಿಸೋದಾದ್ರೆ ಅವನಿಗೆ ಯಾವುದೇ ಒಂದು ಮನಸ್ಸು ನೋಯಿಸುವಂತ ಕಾರ್ಯ ನೀವು ಮಾಡಲ್ಲ. Right? So, see for yourself, you really love God. ಅದಕ್ಕೆ ನೀವು ಪರೀಕ್ಷೆ ಮಾಡ್ಕೊಳ್ರಿ. ದೇವರನ್ನ ಪ್ರೀತಿಸ್ತೀರಾ? I'll continue the rest next time. ಮುಂದೆ ಸಾರಿ ಇದರ ನಾವು ಮುಂದುವರಿಸೋಣ. ಇಂಥ ಭಾಗ. See for yourself, you really love God. ನೀವು ದೇವರನ್ನ ನಿಜವಾಗ್ಲೂ ಪ್ರೀತಿಸ್ತೀರಾ ಅಂತ ನೋಡಿ. If you love God, you'll surrender your life into God's hand. ನೀವು ದೇವರನ್ನ ಪ್ರೀತಿಸುವುದಾದ್ರೆ ನಿಮ್ಮ ಜೀವಿತವನ್ನು ನೀವು ಆತನ ಕೈಗೆ ಒಪ್ಪಿಸಿಕೊಡ್ತೀರಾ. You'll do all things pleasing that will please Him. ಆತನ ಮೆಚ್ಚಿಸುವಂತ ಕಾರ್ಯಗಳನ್ನೇ ನೀವು ಮಾಡ್ತೀರಾ. Whatever temptation comes, you're willing to throw those things away. ನಿಮಗೆ ಯಾವ್ದಾದ್ರು ಶೋಧನೆ ಉಂಟಾದ್ರೆ ಅದನ್ನ ನೀವು ತ್ಯಜಿಸ್ತೀರಾ, ಅದನ್ನ ಬಿಟ್ಟು ಬಿಡ್ತೀರಾ. That's what shows real love for God. ಅದೇ ನೀವು ನಿಜವಾಗಿ ದೇವರನ್ನ ಪ್ರೀತಿಸ್ತೀರಾ ಅಂತ ಹೇಳೋದಕ್ಕೆ ಅದು ಸೂಚನೆ. If I say I love my wife, ನಾನು ನನ್ನ ಹೆಂಡತಿಯನ್ನು ಪ್ರೀತಿಸ್ತೀನಿ ಅಂತ ಹೇಳಿದೆ, someone comes and tempts me, ನನ್ನನ್ನು ಬೇರೆ ಯಾರೋ ಬಂದು ನನ್ನನ್ನು ಆಕರ್ಷಿಸ್ತಾರೆ, I give into that, ಅದಕ್ಕೆ ನಾನು ಒಪ್ಕೊಂಡ್ಬಿಟ್ರೆ I really don't love my wife. ಅದರ ಅರ್ಥ ನನ್ನ ಹೆಂಡತಿ ನಾನು ಪ್ರೀತಿಸೋದಿಲ್ಲ ಅಂತ ಹೇಳಿ. Temptation is there to show your real love. ನೀವು ಶೋಧನೆ ಇರುತ್ತೆ ಅಲ್ಲಿ, ಆ ಶೋಧನೆ ನಿನ್ನ ನಿಜವಾದ ಪ್ರೀತಿ ಏನು ಅಂತ ತೋರಿಸೋದಕ್ಕಾಗಿ. So in this world you have temptations. ಈ ಲೋಕದಲ್ಲಿ ನಿಮಗೆ ಶೋಧನೆ ಇದೆ. All very attractive temptations. ಬಹಳ ನಿಮ್ಮನ್ನ ಸೆಳೆಯುವಂತ ಶೋಧನೆಗಳು. There may be more attractive women than what Miriam in life. ಮಿರಿಯಂ ಅವ್ರಿಗಿಂತ ಇನ್ನೂ ಸುಂದರವಾಗಿರೋ ಹೆಂಗಸರು ಇರಬಹುದು. They can tempt you. ಅವರು ಸೆಳಿಬಹುದು, ಆಕರ್ಷಿಸಬಹುದು. You give into that temptation. ಅಂತ ಒಂದು ಆಕರ್ಷಣೆಗೆ ಒಳಗಾದಾಗ you never loved the person. ಆದ್ರೆ ಆ ಸಮಯದಲ್ಲಿ ಒಳಗಾದ್ರೆ ನೀವು ನಿಜವಾಗ್ಲೂ ಆ ವ್ಯಕ್ತಿಯನ್ನ ಪ್ರೀತಿಸೋದಿಲ್ಲ ಅಂತ ತೋರಿಸುತ್ತೆ. The real love is shown only when you're under a temptation. ನಿಜವಾದ ಪ್ರೀತಿ ಏನು ಅಂತ ಹೇಳಿ ನಿನಗೆ ಆ ಶೋಧನೆಯ ಕಾಲದಲ್ಲಿ ಮಾತ್ರ ನಿನಗೆ ಗೊತ್ತಾಗೋದು. No matter how great the temptation may be, ಆ ಶೋಧನೆ ಎಷ್ಟೇ ಒಂದು ಬಲವಾಗಿ ನಿನ್ನ ಸೆಳೀಲಿ, where love is. ನಿನಗೆ ಗೊತ್ತಾಗ್ತದೆ ನನ್ನ ಪ್ರೀತಿ ಇಲ್ಲಿದೆ. And that love is what overcomes the temptation. ಆ ಒಂದು ಪ್ರೀತಿಯೇ, ನಿಜವಾದ ಪ್ರೀತಿಯೇ ಶೋಧನೆಯನ್ನ ಜಯಿಸೋದಕ್ಕೆ ಸಹಾಯವಾಗುತ್ತೆ. Why there so such unfaithfulness today in society? ಇವತ್ತು ಸಮಾಜದಲ್ಲಿ ನಾವು ನೋಡುವಾಗ ಒಂದು ಗಂಡು ಮತ್ತು ಹೆಣ್ಣು ಸಂಬಂಧದಲ್ಲಿ ಯಾಕೆ ಆ ನಂಬಿಗಸ್ತಿಕೆ ಹೊರಟೋಗಿದೆ ಮದುವೆ ವಿಷಯದಲ್ಲಿ? Because there is no love between husband and wife. ಯಾಕಂದ್ರೆ ಇವತ್ತು ಗಂಡ ಹೆಂಡತಿಯ ಮಧ್ಯದಲ್ಲಿ ಆ ಒಂದು ಪ್ರೀತಿ ಇಲ್ಲ. That's why all these things happen today. ಅದಕ್ಕೆ ಇವತ್ತು ಲೋಕದಲ್ಲಿ ಇದೆಲ್ಲ ನಡೀತಾ ಹೋಗ್ತಾ ಇದೆ. The same way, ಅದೇ ರೀತಿಯಾಗಿ if you don't have love for God, ನಿಮಗೆ ದೇವರ ಮೇಲೆ ಪ್ರೀತಿ ಇಲ್ಲ ಅಂದ್ರೆ you will never be able to overcome temptation. ನೀವು ಎಂದಿಗೂ ಶೋಧನೆಯನ್ನ ಜಯಿಸೋದಕ್ಕೆ ಸಾಧ್ಯವಾಗೋದಿಲ್ಲ. If you love God, ನೀವು ದೇವರನ್ನ ಪ್ರೀತಿಸಿದ್ರೆ all the temptation
will not get the better of you. ಆ ಶೋಧನೆಗಳು ನಿನ್ನನ್ನು ಮೀರಿ ನಿನ್ನನ್ನು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. So sit down and examine yourself if you really love God. ಅದಕ್ಕೆ ನೀವು ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ. To really love God. ನಿಜವಾಗಿ ನೀನು ದೇವರನ್ನ ಪ್ರೀತಿಸ್ತೀಯಾ? Okay? We continue next time. ಮುಂದಿನ ಸಾರಿ ನಾವು ಇದನ್ನ ನೋಡೋಣ. ಮುಂದಿನ ಭಾಗ Ask God to give that love. ದೇವರನ್ನ ಕೇಳ್ರಿ, ದೇವರೇ ನನಗೆ ಆ ಪ್ರೀತಿ ನನ್ನ ಹೃದಯದಲ್ಲಿ ಬೇಕು. Thank you, Lord. Thank you, Lord. Thank you. Yes, God, and just thank you, Lord. Just thank you. Praise you, God. Praise you. Mamta, ಪ್ರಾರ್ಥನೆ ಮಾಡಿ Mamta. Thank you, Lord. Swear. Thank you, Lord. Amen. ಪ್ರೀತಿ ಸ್ವರೂಪನಾದ ನಮ್ಮ ರಕ್ಷಕನಾದ ಪ್ರಿಯ ಯೇಸುವೆ, ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ನಿಜವಾಗಿಯೂ ನೀನು ಪ್ರೀತಿ ಸ್ವರೂಪನು. ಯಾಕಂದರೆ ನಿನ್ನ ಪ್ರೀತಿ ಏನು ಅಂತ ನಮಗೆ ಶಿಲುಬೆಯ ಮೇಲೆ ತೋರಿಸಿದ್ಯಾ ಕರ್ತನೆ. ಅದು ಕರ್ತನೆಪ್ಪ, ನಿನ್ನ ದೇಹವನ್ನು ನಿನ್ನ ಕರ್ತನೆ ಪಡಿಸುವೆ ಛೇದಿಸಲ್ಪಟ್ಟು ಆ ಶಿಲುಬೆಯ ಮೇಲೆ ನಿನ್ನ ಪ್ರೀತಿ ಎಂಥ ಉನ್ನತವಾದದ್ದು ಎಂಬುದನ್ನು ಕರ್ತನೆ ಪಡಿಸುವೆ. ನಮಗಾಗಿ ಹಿಂಸೆಯನ್ನು ತಾಳ್ಮೆಯಿಂದ ಹೊಂದಿಕೊಂಡಿದೆಯಾ ಸ್ವಾಮಿ. ಯಾಕಂದರೆ ನಾವೆಲ್ಲರೂ ಕರ್ತನೆ ಪಡಿಸುವೆ ನೀನು ತೋರಿದಂಥ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಈಗ ನಾವು ನಿನಗೆ ತಿರುಗಿ ನಿನ್ನ ಪ್ರೀತಿಗೆ ಕರ್ತನೆ ಪಡಿಸುವೆ. ಬದಲಾಗಿ ನಾವು ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಿನ್ನನ್ನು ಬಯಸುವಂಥ ಮಾರ್ಗದಲ್ಲಿ ನಡೆಯುವಂಥವರಾಗಬೇಕೆಂಬುದಾಗಿ ನಿನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದೆಯಾ ಸ್ವಾಮಿ. ಕರ್ತನೆ ಹೌದು ಸ್ವಾಮಿ, ಲೋಕದಲ್ಲಿ ನಾವು ಜೀವಿಸುವ ಹಾಗೆ ಕರ್ತನೆ ನಾವು ಆಕರ್ಷಣೆಗಳಿಗೆ ಹಾಗೂ ಕರ್ತನೆ ಎಷ್ಟೋ ವಿಚಾರಗಳಿಗೆ ಕರ್ತನೆ ಪಡಿಸುವೆ ನಾವು ಸಿಕ್ಕಿ ಹೋಗ್ತೇವೆ. ಹೌದು ರಾಜ, ಅದರಿಂದ ಕರ್ತನೆಪ್ಪ ನಾವು ಬಳಲ್ತೇವೆ ಸ್ವಾಮಿ. ಹೌದು ಕರ್ತನೆ, ಆದರೆ ನೀನು ನಮಗೆ ಸಹಾಯ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ನೀನು ಹೇಳಿದ್ದಿ ಕರ್ತನೆ. ಯಾಕಂದರೆ ಕರ್ತನೆ, ನಮ್ಮನ್ನು ಕರೆದಾತನು ಆತನು ನಂಬಿಗಸ್ತನು, ನಮ್ಮನ್ನು ನೋಡಿಕೊಳ್ತಾನೆ, ನಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನು. ಯಾಕಂದರೆ ಆತನು ಯುಗಾಂತರವು ನಮ್ಮ ಜೊತೆಗಿರುವ ದೇವರು. ಯೇಸುವೆ, ನೀನು ಕರ್ತನೆ ನಮ್ಮ ಎಲ್ಲೆಲ್ಲಿ ನಮ್ಮ ಬಲಹೀನತೆಗಳು ಇದೆಯೋ, ಎಲ್ಲಿ ನಾವು ಲೋಕದ ಆಸೆಗಳಿಗೆ, ಆಕಾಂಕ್ಷೆಗಳಿಗೆ, ಶರೀರದ ಇಚ್ಛೆಗಳಿಗೆ ಹಾಗೂ ಯೌವನ ಕಾಲದಲ್ಲಿ ಉಂಟಾಗುವಂಥ ಎಲ್ಲ ಶೋಧನೆಗಳಿಗೆ ಒಳಗಾಗಿದ್ದೇವೋ ಯೇಸುವೆ, ಇವೆಲ್ಲವುಗಳಿಂದ ಆಚೆ ಬರಲಿಕ್ಕೆ ನಿನ್ನ ಪ್ರೀತಿಯೇ ಮೂಲವಾದದ್ದು ಕರ್ತನೆ. ಆ ಪ್ರೀತಿಯನ್ನು ನಾವು ನೋಡಿ ಕರ್ತನೆ, ಆ ಪ್ರೀತಿಯನ್ನು ಬಿಗಿಯಾಗಿ ಹಿಡಿದು ನಿನ್ನ ವಾಕ್ಯ ಹೇಳುವ ಹಾಗೆ ನಿನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀರಿ ಎಂಬುದಾಗಿ ಹೇಳಿದ್ದೆ ಕರ್ತನೆ. ಆ ಕರೆಯನ್ನು ನಾವು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡಿ ರಾಜ. ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಕ್ಕೆ ನಮಗೆ ಬೇಕಾದಂಥ ಸಹಾಯ, ಆ ಬಲವನ್ನು ಉಂಟು ಮಾಡ್ತೀರಾ ಕರ್ತನೆ. ಹೌದು ರಾಜ, ಮನುಷ್ಯರಿಂದ ಯಾವುದು ಸಾಧ್ಯವಾಗಲಿಲ್ಲವೋ ಕರ್ತನೆ, ಅದನ್ನು ನೀನೇ ಮನುಷ್ಯ ರೂಪದಲ್ಲಿ ಬಂದು ಎಲ್ಲ ಶೋಧನೆಗಳನ್ನು ಜಯಿಸಿ, ಹೌದು ರಾಜ ಕರ್ತನೆ, ಆ ಶೋಧನೆಯ ಕಾಲ ಏನೆಂಬುದು ನೀವು ತಿಳಿದು ನಮಗೆ ಅಲ್ಲಿಂದ ಬಿಡುಗಡೆ ಮಾಡಲಿಕ್ಕೆ ನೀನು ಶಕ್ತನು ಎಂಬುದಾಗಿ ವಾಕ್ಯ ಹೇಳ್ತದೆ. ಯೇಸುವೆ, ಹೌದು ಕರ್ತನೆ, ನಾವೆಲ್ಲರೂ ಕರ್ತನೆ ಲೋಕಕ್ಕೆ ಸಂಬಂಧಪಟ್ಟವರಾಗದೆ ನಾವೆಲ್ಲ ಪರಲೋಕ ಸಂಸ್ಥಾನಕ್ಕೆ ನಮ್ಮನ್ನು ಕರೆದಿದ್ದೀಯಾ ಸ್ವಾಮಿ. ಪರಲೋಕ ಭಾವದವರಾಗಿ ಜೀವಿಸುವುದಕ್ಕೆ ನಮ್ಮನ್ನು ಕರೆದಿದ್ದೀಯಾ ಕರ್ತನೆ. ಅದಕ್ಕಾಗಿ ಕರ್ತನೆ ಪಶುವೆ, ನಿನ್ನ ಪ್ರೀತಿಯೇ ನಮ್ಮನ್ನು ಕರ್ತನೆ ಆ ಪರಲೋಕದ ಒಂದು ಸಂಸ್ಥಾನಕ್ಕೆ ನಮ್ಮನ್ನು ಸೆಳೆಯುವಂಥದ್ದು. ಹೌದು ರಾಜ, ಇವತ್ತು ನಾವು ನೋಡಿದ ಹಾಗೆ ಕರ್ತನೆ ನಮ್ಮ ಜೀವಿತಗಳು ಕರ್ತನೆ ಆ ಇಕ್ಕಟ್ಟಾದ ಮಾರ್ಗವನ್ನು
ಅನುಸರಿಸಿ ನಡೆಯುವಂಥ ಜೀವಿತವಾಗಿರಲಿ ಕರ್ತನೆ. ನಿನ್ನ ಪ್ರೀತಿ ಅದು ಇಕ್ಕಟ್ಟು ಎಂಬುದಾಗಿ ತೋರಿಸೋದಿಲ್ಲ, ಯಾಕಂದರೆ ಆ ಪ್ರೀತಿ ನಮಗೆ ಸಂತೋಷವಾಗಿ ನಮ್ಮನ್ನು ಆ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡ್ತದೆ. ಯೇಸುವೆ, ನಿನ್ನ ಅದ್ಭುತವಾದ ಪ್ರೀತಿಯನ್ನು ತೋರಿಸಿದ್ದೀರಿ ಕರ್ತನೆ. ಹಾಗೂ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ರಾಜ, ಶರೀರದ ಇಚ್ಛೆಗಳು, ನಮ್ಮ ಎಲ್ಲ ಸ್ವಾರ್ಥ ಹಾಗೂ ಎಲ್ಲ ಚಿಂತೆ ಕರ್ತನೆ ಯೇಸುವೆ, ಆಸೆಗಳನ್ನು ತ್ಯಜಿಸಿ ನೀನು ಕರೆದಿರುವಂಥ ಆ ಒಂದು ಓಟವನ್ನು ನಾವು ಕರ್ತನೆ ಕಡೆಗಣಿಸುವುದಕ್ಕೆ ಸಹಾಯ ಮಾಡಿ ರಾಜ. ಹೌದು ರಾಜ, ನಿಮಗಾಗಿ ನಮ್ಮನ್ನು ಕರೆದಿದ್ದೀರಿ ಸ್ವಾಮಿ. ನಿನ್ನ ಜನಾಂಗವಾಗಿ ನಮ್ಮನ್ನು ಆರಿಸ್ಕೊಂಡಿದ್ದೀರಿ ಕರ್ತನೆ, ನಿನ್ನ ಮಕ್ಕಳು ಎಂಬುದಾಗಿ ಕರೆದಿದ್ದೀರಿ ಸ್ವಾಮಿ. ಇಂಥ ಶ್ರೇಷ್ಠ ಮಹಾಪದವಿಯನ್ನು ನಾವು ಹೊಂದಿದ್ದೇವೆ. ಅದರ ತಕ್ಕಂತೆ ನಾವು ಜೀವಿಸೋದಕ್ಕೆ ನಮಗೆ ಸಹಾಯ ಮಾಡಿ ರಾಜ. ನಿನ್ನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ರಾಜ. ಸ್ತುತಿ, ಘನ, ಮಾನ, ಮಹಿಮೆ ನಿನಗೊಬ್ಬನಿಗೆ ಸಲ್ಲಲಿ. ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡ್ತಾ ಇದ್ದ ತಂದೆ ದೇವರೇ, ಆಮೆನ್. Thank you.